ಪಿತನಿಗೂ ಸುತನಿಗೂ ಮತ್ತು ಪವಿತ್ರ ಆತ್ಮರಿಗೂ ಮಹಿಮೆಯಾಗಲಿ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ, ಯೇಸುವೆ ಮಹಿಮೆ, ಯೇಸುವೆ ಕೃತಜ್ಞತೆ. ಅಪ್ಪ ತಂದೆಯೇ ಸ್ತೋತ್ರ, ಯೇಸು ಸ್ವಾಮಿಯೇ ಸ್ತೋತ್ರ. ಅಪ್ಪ ತಂದೆಯೇ ವಂದನೆ, ಅಪ್ಪ ತಂದೆಯೇ ಆರಾಧನೆ, ಅಪ್ಪ ತಂದೆಯೇ ಮಹಿಮೆ, ಅಪ್ಪ ತಂದೆಯೇ ಕೃತಜ್ಞತೆ. ಪವಿತ್ರ ಆತ್ಮರೇ ಸ್ತೋತ್ರ, ಪವಿತ್ರ ಆತ್ಮರೇ ವಂದನೆ, ಪವಿತ್ರ ಆತ್ಮರೇ ಆರಾಧನೆ, ಪವಿತ್ರ ಆತ್ಮರೇ ಕೃತಜ್ಞತೆ. ಓ ಪವಿತ್ರ ಆತ್ಮರೇ ನಮ್ಮಲ್ಲಿ ಬನ್ನಿರಿ, ಓ ಪವಿತ್ರ ಆತ್ಮರೇ ನನ್ನಲ್ಲಿ ಬನ್ನಿರಿ, ಓ ಪವಿತ್ರ ಆತ್ಮರೇ ನನ್ನಲ್ಲಿ ಬನ್ನಿರಿ, ಓ ಪವಿತ್ರ ಆತ್ಮರೇ ನನ್ನಲ್ಲಿ ಬನ್ನಿರಿ. ನನ್ನನ್ನು ಬಲಪಡಿಸಿರಿ, ನನ್ನನ್ನು ಬಲಪಡಿಸಿರಿ, ನನ್ನನ್ನು ಬಲಪಡಿಸಿರಿ. ಓ ಪವಿತ್ರ ಆತ್ಮರೇ ಬನ್ನಿರಿ, 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 ಓ ಪವಿತ್ರ ಆತ್ಮರೇ ಬನ್ನಿರಿ. ಓ ಪವಿತ್ರ ಆತ್ಮರೇ ಬನ್ನಿರಿ, ಓ ಪವಿತ್ರ ಆತ್ಮರೇ ಬನ್ನಿರಿ, ಓ ಪವಿತ್ರ ಆತ್ಮರೇ ಬನ್ನಿರಿ. ನೀವು ಕರೆ ಮಾಡುತ್ತಿರುವ ವ್ಯಕ್ತಿಯು ಓ ಪವಿತ್ರ ಆತ್ಮರೇ ಬನ್ನಿರಿ, ಓ ಪವಿತ್ರ ಆತ್ಮರೇ ಸ್ತೋತ್ರ. ಅಪ್ಪ ಇಗೋ ಸ್ವಾಮಿ, ಈ ಬೆಳಗಿನ ಛಾವದಲ್ಲಿ ನಿಮ್ಮ ಮಕ್ಕಳಾಗಿ ನಾವು ಕುಳಿತುಕೊಂಡಿದ್ದೇವೆ. ನಿಮ್ಮ ಶರಣರಾಗಿ ನಾವು ನಿಮ್ಮನ್ನು ಧ್ಯಾನಿಸುತ್ತಾ ಇದ್ದೇವೆ. ಓ ಪವಿತ್ರ ಆತ್ಮರೇ, ದಿವ್ಯ ಬೆಳಕಾಗಿ, ಜ್ಞಾನದ ಕಾರಂಜಿಯಾಗಿ, ವಿಶ್ವಾಸದ ಶಿಖರವಾಗಿ ನಮ್ಮೊಡನೆ ವಾಸ ಮಾಡುವ ದೇವರೇ, ಓ ಸರ್ವೇಶ್ವರ ಸ್ವಾಮಿ, ಓ ಪರಿಶುದ್ಧರಾದ ದೇವರೇ, ಈ ಬೆಳಗಿನ ಸುಪ್ರಭಾತದಲ್ಲಿ ನಾವು ನಿಮ್ಮನ್ನು ಆರಾಧಿಸಿ ಸ್ತುತಿಸಿ ಮಹಿಮೆ ಪಡಿಸುತ್ತಾ ಇದ್ದೇವೆ. ನಮ್ಮ ದೈನಂದಿನ ಬದುಕಿನಲ್ಲಿ ವಿಶ್ವಾಸದ ಹೊನಲನ್ನು ನಮ್ಮಲ್ಲಿ ಹರಿಸುವಂತೆ ನಾವು ಪ್ರಾರ್ಥಿಸುತ್ತಾ ಇದ್ದೇವೆ. ಸ್ವಾಮಿ, ನಮ್ಮನ್ನು ಅನುಗ್ರಹಿಸಿ ಆಶೀರ್ವದಿಸಿರಿ. ನಮ್ಮೆಲ್ಲರ ಮೇಲೆ ನಿಮ್ಮ ಕೃಪೆ ತುಂಬುವಂತೆ ಮಾಡಿರಿ. ಸ್ವಾಮಿ, ಪ್ರತಿ ದಿನದಲ್ಲಿ ನಿಮ್ಮ ಮುಂದೆ ಕುಳಿತು ನಾವು ಪ್ರಾರ್ಥಿಸಲು ನೀವು ನಮ್ಮನ್ನು ಕರೆದಿದ್ದೀರಿ.
ಇಡೀ ವಿಶ್ವದ ಮಾನವ ಕೋಟಿಗಾಗಿ, ಇಡೀ ವಿಶ್ವದ ಜನಾಂಗಕ್ಕಾಗಿ ನಾವು ಪ್ರಾರ್ಥಿಸುವ ಕಾರ್ಯವನ್ನು ನೀವು ನಮಗೆ ಕೊಟ್ಟಿದ್ದೀರಿ. ಕರುಣೆ ತೋರಿ ದಯೆ ತೋರಿರಿ ಸ್ವಾಮಿ. ಯೇಸುವೆ, ನಾವು ಏನು ಪ್ರಾರ್ಥಿಸಬೇಕು, ಹೇಗೆ ಪ್ರಾರ್ಥಿಸಬೇಕೆಂದು ಅರಿಯದವರಾಗಿದ್ದೇವೆ. ನಿಮ್ಮ ಪ್ರೇರಣೆ ಇಲ್ಲದೆ ನಾವು ಪ್ರಾರ್ಥಿಸಲು ಸಾಧ್ಯವಿಲ್ಲ. ನಿಮ್ಮ ಕೃಪೆ ಇಲ್ಲದೆ ನಾವು ಪ್ರಾರ್ಥಿಸಲು ಸಾಧ್ಯವಿಲ್ಲ. ಯೇಸುವೆ, ಕರುಣಿಸಿರಿ. ಯೇಸುವೆ, ನಿಮ್ಮ ಕೃಪೆಯಿಂದ ನಮ್ಮನ್ನು ತುಂಬಿರಿ. ಈ ದಿನದಲ್ಲಿ ನಿಮ್ಮ ಮುಂದೆ ನಾವು ಕುಳಿತುಕೊಂಡಿರುವಾಗ ನಮ್ಮನ್ನು ಸಂಪೂರ್ಣವಾಗಿ ನಿಮಗೆ ಸಮರ್ಪಿಸಿ ಪ್ರಾರ್ಥಿಸುತ್ತೇವೆ. ನಮ್ಮ ಪ್ರಾರ್ಥನೆಗಳು ಕೇವಲ ಶಬ್ದವಾಗದೆ ನಿಮ್ಮ ಸನ್ನಿಧಿಯನ್ನು ಸೇರುವ ಪ್ರಾರ್ಥನೆಯಾಗುವಂತೆ ಮಾಡಿರಿ. ನಮ್ಮ ಆಲಸ್ಯ ಜೀವಿತಗಳನ್ನ ನಿಮಗೆ ಸಮರ್ಪಿಸುತ್ತೇವೆ. ನಮ್ಮ ಆಲಸ್ಯ ಜೀವಿತಗಳನ್ನ ನಿಮಗೆ ಸಮರ್ಪಿಸುತ್ತೇವೆ. ನಮ್ಮ ಕೊರತೆಯ ಜೀವಿತಗಳನ್ನು ನಿಮಗೆ ಸಮರ್ಪಿಸುತ್ತೇವೆ. ನಮ್ಮ ಬಲಹೀನತೆಯ ಜೀವಿತಗಳನ್ನು ನಿಮಗೆ ಸಮರ್ಪಿಸುತ್ತೇವೆ. ನಮ್ಮ ಕಷ್ಟದ ಜೀವಿತಗಳನ್ನು ನಿಮಗೆ ಸಮರ್ಪಿಸುತ್ತೇವೆ. ನಮ್ಮ ಬಂಧನದ ಜೀವಿತಗಳನ್ನು ನಿಮಗೆ ಸಮರ್ಪಿಸುತ್ತೇವೆ. ನಮ್ಮ ಸೋಂಬೇರಿತನದ ಜೀವಿತಗಳನ್ನು ನಿಮಗೆ ಸಮರ್ಪಿಸುತ್ತೇವೆ. ಪ್ರಾರ್ಥನಾ ಆಲಸ್ಯಗಳನ್ನು ನಿಮಗೆ ಸಮರ್ಪಿಸುತ್ತೇವೆ. ಯೇಸುವೆ, ಕರುಣೆ ತೋರಿ ದಯೆ ತೋರಿರಿ. ಯೇಸುವೆ, ಕರುಣೆ ತೋರಿ ದಯೆ ತೋರಿರಿ. ನಿಮ್ಮ ಸಾನ್ನಿಧ್ಯದಲ್ಲಿ ನಿಮ್ಮನ್ನು ಬಯಸಿ ಪ್ರಾರ್ಥಿಸುವ ನಿಮ್ಮ ಮಕ್ಕಳಾಗಿರುವ ನಮ್ಮೆಲ್ಲರನ್ನು ಅನುಗ್ರಹಿಸಿ ಆಶೀರ್ವದಿಸಿರಿ. ಓ ಯೇಸುವೆ, ನಿಮ್ಮನ್ನು ನಾವು ಪ್ರಾರ್ಥಿಸುವ ಪ್ರತಿ ಕ್ಷಣಗಳು ನಿಮ್ಮ ಪ್ರೀತಿಯಲ್ಲಿ ನಾವು ನೆಲೆಗೊಳ್ಳುವಂತದ್ದಾಗಿದೆ. ನಿಮ್ಮನ್ನು ಹುಡುಕುವಂತಹ ನಮ್ಮ ಕಣ್ಣುಗಳು, ನಿಮ್ಮನ್ನು ಸ್ತುತಿಸುವಂತಹ ನಮ್ಮ ಬಾಯಿ, ನಿಮ್ಮನ್ನು ಆಶ್ರಯಿಸಿಕೊಳ್ಳುವಂತಹ ನಮ್ಮ ಜೀವನ ಮನೋಹರಕರವಾದದ್ದು ಸ್ವಾಮಿ. ಯೇಸುವೆ, ಕರುಣೆ ತೋರಿ ದಯೆ ತೋರಿರಿ ಸ್ವಾಮಿ. ಅಪ್ಪ ತಂದೆಯೇ, ನಮಗೆ ಪ್ರಾರ್ಥಿಸಲು ಶಕ್ತಿಯನ್ನು ಕೊಡಿರಿ ಸ್ವಾಮಿ. ಸ್ವಾಮಿ, ಪ್ರಾರ್ಥನಾ ಜೀವಿತದಲ್ಲಿ ನಾವು ನಿಮ್ಮೊಡನೆ ಒಂದಾಗುವಂತೆ ಮಾಡಿರಿ ಸ್ವಾಮಿ. ಪ್ರಾರ್ಥನಾ ಜೀವಿತದ ಕೃಪೆ ನಮ್ಮಲ್ಲಿ ತುಂಬಿಕೊಳ್ಳುವಂತೆ ಮಾಡಿರಿ ಸ್ವಾಮಿ. ಈ ಬೆಳಗಿನ ಜಾವದ ಪ್ರಾರ್ಥನೆ ಸ್ವಾಮಿ, ನಿಮ್ಮಲ್ಲಿ ನಾವು ಒಂದಾಗುವ ಒಂದು ಚೈತನ್ಯವಾಗಿದೆ. ಕರುಣೆ ತೋರಿ ದಯೆ ತೋರಿರಿ ಸ್ವಾಮಿ. ಪ್ರಾರ್ಥಿಸುವ ಪ್ರಿಯರೇ, ಪ್ರಾರ್ಥಿಸುವ. ದೇವರ ದಿವ್ಯ ಕರುಣೆಯು ನಮ್ಮೆಲ್ಲರಲ್ಲಿ ತುಂಬಿಕೊಳ್ಳುವಂತಹ ಸಮಯವಾಗಿದೆ. ಪ್ರಾರ್ಥಿಸುವ. ದೇವರ ಸಾನ್ನಿಧ್ಯ ವಹಿಸಿ ನಾವು ಬೇಡುವ. ದೇವರ ಪ್ರೀತಿಯನ್ನು ನಾವು ಹರಸಿ ಬೇಡುವ. ಏಕಾಂಗಿತನದ ಈ ಬದುಕು ಕ್ಷಣಕಾಲದ ಬದುಕಾಗಿದೆ.
ಏನಿದ್ದರೂ ಏನೂ ಇಲ್ಲದ ಜೀವನವಾಗಿದೆ. ಯಾರಿದ್ದರೂ ಯಾರೂ ಇಲ್ಲದ ಜೀವನವಾಗಿದೆ. ನಾವು ಭರವಸೆ ಇಟ್ಟ ವ್ಯಕ್ತಿಗಳು ನಮ್ಮನ್ನು ತೆಗಳುವ ಸಮಯಗಳಾಗಿದೆ. ನೀನು ಪ್ರೀತಿಸುವ ವ್ಯಕ್ತಿ ನಿನ್ನನ್ನು ತುಳಿಯುವ ಸಮಯವಾಗಿದೆ. ನಿನ್ನನ್ನು ದ್ವೇಷಿಸುವ ವ್ಯಕ್ತಿ ನಿನ್ನನ್ನು ಪ್ರೀತಿಸುವ ಸಮಯವಾಗಿದೆ. ನೀನು ನನ್ನದು ನನ್ನದು ಎಂದು ಕೂಡಿಟ್ಟದ್ದನ್ನ ಕೊಳ್ಳೆ ಹೊಡೆಯುವ ಕಾಲವಾಗಿದೆ. ಪರರ ಆಸ್ತಿಯು ನಿನ್ನಿಂದ ಕೊಳ್ಳೆ ಹೊಡೆಯಲ್ಪಡುವಂತಹ ಸಮಯವಾಗಿದೆ. ನಿನ್ನಲ್ಲಿರುವ ಕೆಟ್ಟತನವು ನಾಶವಾಗುವ ದಿನಗಳಾಗಿದೆ. ನಿನ್ನ ಪಶ್ಚಾತ್ತಾಪ ಜೀವಿತವು, ನಿನ್ನ ಪಾಪದ ಅರಿವು ನಿನ್ನನ್ನು ಸ್ವರ್ಗೀಯ ಸದನಕ್ಕೆ ಕರೆದುಕೊಂಡು ಹೋಗುವಂತದ್ದಾಗಿದೆ. ಚಿಂತಿಸು. ನಿನ್ನ ದೇವರೊಂದಿಗೆ ನೀ ಮಾಡುವ ಪಯಣವು ಅತಿ ಮೌಲ್ಯಭರಿತವಾಗಿದೆ. ನಿನ್ನ ದೇವರ ಅಸ್ವರ್ಗೀಯ ಮಹೋನ್ನತ ಪ್ರಸನ್ನತೆ ನಿನ್ನ ಬದುಕನ್ನ ಹಸನುಗೊಳಿಸುವಂತದ್ದಾಗಿದೆ. ಪ್ರಾರ್ಥಿಸು. ಆ ದೇವರೊಡನೆ ನಿನ್ನನ್ನು ಸಮರ್ಪಿಸಿ ಪ್ರಾರ್ಥಿಸು. ಎಲ್ಲವೂ ಶೂನ್ಯ. ನಿನ್ನ ಬದುಕೆಲ್ಲವೂ ಶೂನ್ಯ. ನಿನ್ನ ಚಿಂತೆಯೆಲ್ಲವೂ ಶೂನ್ಯ. ನಿನ್ನ ಆಸೆಗಳೆಲ್ಲವೂ ಶೂನ್ಯ. ನಿನ್ನ ಕನಸುಗಳೆಲ್ಲವೂ ಶೂನ್ಯ. ನಿನ್ನ ಮಾತುಗಳೆಲ್ಲವೂ ಶೂನ್ಯ. ನಿನ್ನ ಎಲ್ಲ ಆಸೆಗಳು ಸಹ ಶೂನ್ಯ. ಜೀವನವೇ ಶೂನ್ಯ. ನಾನು ನನ್ನದು ಎನ್ನುವುದೆಲ್ಲವೂ ಶೂನ್ಯ. ನನ್ನಿಂದಲೇ ಎಲ್ಲವೂ ನನ್ನಿಂದಲೇ, ನಾನಿಲ್ಲದೆ ಏನೂ ಇಲ್ಲ ಎಂದೇಳುವುದು ಇನ್ನೂ ಶೂನ್ಯ. ಚಿಂತಿಸು. ಚಿಂತಿಸು. ದುರಾಸೆ ಉಳ್ಳವರನ್ನು ಸಮರ್ಪಿಸಿ ಪ್ರಾರ್ಥಿಸುವ ಸಮಯವಾಗಿದೆ. ದುರಾಸೆಯುಳ್ಳ ಪ್ರತಿಯೊಬ್ಬರನ್ನ, ನಮ್ಮಲ್ಲಿರುವಂತಹ ದುರಾಸೆಗಳನ್ನು ಸಮರ್ಪಿಸುವ ಸಮಯವಾಗಿದೆ. ಸಮರ್ಪಿಸುವ. ಸುಪ್ರಭಾತ ಪ್ರಾರ್ಥನೆಯಲ್ಲಿ ಒಂದಾಗುವ ಮಲ. ಸುಪ್ರಭಾತ ಪ್ರಾರ್ಥನೆ. ದುರಾಸೆ ಉಳ್ಳವರನ್ನು ನಾವು ಸಮರ್ಪಿಸುತ್ತಾ ಪ್ರಾರ್ಥಿಸುತ್ತಾ ಇದ್ದೇವೆ. ಸುಪ್ರಭಾತ ಪ್ರಾರ್ಥನೆಯಲ್ಲಿ ಒಂದಾಗೋಣ. ಸುಪ್ರಭಾತ ಪ್ರಾರ್ಥನೆಯಲ್ಲಿ ಒಂದಾಗೋಣ. ಪ್ರಭುವಿಗೆ ನಮ್ಮನ್ನೇ ಸಮರ್ಪಿಸುತ್ತಾ ಅಪ್ಪ ತಂದೆಯೇ, ಜೀವದಾತರೇ, ಈ ಬೆಳಗಿನ ಸುಪ್ರಭಾತದಲ್ಲಿ ನೀವು ನಮಗೆ ಮಾಡಿದ ಎಲ್ಲ ಮಹತ್ ಕಾರ್ಯಗಳಿಗಾಗಿ ನಿಮಗೆ ಸ್ತೋತ್ರವನ್ನು ಸಲ್ಲಿಸುತ್ತೇವೆ. ನೀವು ನಮಗೆ ಮಾಡಿದ ಎಲ್ಲವನ್ನ ಸ್ಮರಿಸಿ ನಿಮ್ಮನ್ನು ವಂದಿಸುತ್ತೇವೆ. ಕರುಣೆ ತೋರಿ ದಯೆ ತೋರಿರಿ ರಾಜ. ಅನುದಿನದ ಆಹಾರವನ್ನು ನಮಗೆ ಕರುಣಿಸಿದಿರಿ. ಪಯಣದಲ್ಲಿ ನಮಗೆ ಸಂರಕ್ಷಣೆಯನ್ನು ನೀಡಿದಿರಿ. ನನಗೂ ನನ್ನ ಕುಟುಂಬಕ್ಕೂ ರಕ್ಷಣೆಯನ್ನು ಕೊಟ್ಟಿರಿ. ದಿನನಿತ್ಯದ ಆಹಾರವನ್ನು ಕೊಡುತ್ತಿದ್ದೀರಿ. ಅದಕ್ಕಾಗಿ ಸ್ತೋತ್ರ. ಪ್ರತಿಯೊಂದು ಕಾರ್ಯಗಳನ್ನ, ಪ್ರತಿಯೊಂದು ಕ್ಷಣಗಳನ್ನ ಸ್ವಾಮಿ ನಿಮ್ಮ ಮುಂದೆ ಕುಳಿತು ನಾನು ಸಮರ್ಪಿಸುವಂತಹ ಯೋಗ್ಯನಾಗಿ ನನ್ನನ್ನು ಮಾರ್ಪಡಿಸಿದ್ದೀರಿ. ಅದಕ್ಕಾಗಿ ನಿಮಗೆ ಸ್ತೋತ್ರ.
ಯೇಸುವೆ, ಪ್ರತಿದಿನವೂ ಪ್ರತಿ ಕ್ಷಣವೂ ನನ್ನನ್ನು ಹುಡುಕಿ ಬಂದು ನನ್ನನ್ನು ಪ್ರೀತಿಸಿ, ನನ್ನನ್ನು ಪರಾಮರಿಸಿ, ನನ್ನನ್ನು ಸಂರಕ್ಷಿಸಿ, ನನ್ನ ಕಣ್ಣೀರನ್ನು ಒರೆಸಿ, ನನಗೆ ನನ್ನ ಭಾರಗಳನ್ನ, ನನ್ನ ನೋವುಗಳನ್ನೆಲ್ಲವನ್ನು ನೀವು ತೆಗೆದುಹಾಕುತ್ತಾ ಇದ್ದೀರಿ. ಅದಕ್ಕಾಗಿ ಸ್ತೋತ್ರ. ನನಗೆ ಯಾರೂ ಇಲ್ಲ ಎಂದೆಣಿಸಿದಾಗಲೂ ನೀವು ನನ್ನೊಡನೆ ಬಂದು ನನ್ನೊಡನೆ ವಾಸ ಮಾಡಿ, ನನ್ನೊಡನೆ ಮಾತನಾಡಿ ನನಗೆ ಸಾಂತ್ವನವನ್ನು ಕೊಡುತ್ತಾ ಇದ್ದೀರಿ. ಅದಕ್ಕಾಗಿ ನಿಮಗೆ ಸ್ತೋತ್ರ. ಸ್ವಾಮಿ, ದುರಾಸೆಯ ಬದುಕು ನನ್ನಿಂದ ದೂರ ಆಗುವಂತೆ, ದುರಾಸೆಯಲ್ಲಿ ಜೀವಿಸದಂತೆ ಸ್ವಾಮಿ, ಯಾವುದೂ ಸ್ಥಿರವಲ್ಲ, ಯಾವುದೂ ಶಾಶ್ವತವಲ್ಲ ಎಂಬ ಸತ್ಯದ ಗೂಢಾರ್ಥವನ್ನ ನೀವು ನನಗೆ ತಿಳಿಯಪಡಿಸಿದ್ದೀರಿ. ಅದಕ್ಕಾಗಿ ಸ್ತೋತ್ರ. ಯಾವುದೂ ಶಾಶ್ವತವಲ್ಲ, ಯಾವ ದುರಾಸೆಯೂ ಸಹ ಶಾಶ್ವತವಲ್ಲ. ನಿನ್ನ ಹೆಂಡತಿಯಾಗಿದ್ದರೂ ಸರಿ, ನಿನ್ನ ಗಂಡನಾಗಿದ್ದರೂ ಸರಿ, ಹೌದು, ನನ್ನ ಗಂಡ, ನನ್ನ ಹೆಂಡತಿ, ನನ್ನ ಮಕ್ಕಳು ಯಾರೇ ಆಗಿದ್ದರೂ ಸಹ ಯಾರಲ್ಲಿಯೂ ಸಹ ಭರವಸೆ ಇಲ್ಲ ಸ್ವಾಮಿ. ಎಲ್ಲವೂ ನೀವೇ ಎಂಬುದನ್ನು ವ್ಯಕ್ತಪಡಿಸಿದಿರಿ. ಅದಕ್ಕಾಗಿ ಸ್ತೋತ್ರ ಸ್ವಾಮಿ. ಯೇಸುವೇ, ಕರುಣಿಸಿರಿ ರಾಜ, ದಯೆ ತೋರಿರಿ ರಾಜ. ಇಂದು ದುರಾಸೆ ಉಳ್ಳವರಿಗಾಗಿ ನಾವು ಪ್ರಾರ್ಥಿಸುತ್ತಾ ಇದ್ದೇವೆ ರಾಜ. ದುರಾಸೆಯ ಮನುಷ್ಯನ ಸ್ವಭಾವಗಳು ಎಷ್ಟರ ಮಟ್ಟಿಗೆ ಕ್ರೂರತನವಾಗಿದೆ ಎಂದು ನಿಮಗೆ ಗೊತ್ತು. ಅವನು ಎಲ್ಲವನ್ನ ಕಬಳಿಸಲು ಯತ್ನಿಸುತ್ತಾನೆ. ಪರರ ವಸ್ತುಗಳೆಲ್ಲವನ್ನು ಅವನು ಕಬಳಿಸಲು ಪ್ರಯತ್ನಿಸುತ್ತಾನೆ. ತನ್ನ ಮಕ್ಕಳದಾಗಬಹುದು, ತನ್ನ ಹೆಂಡತಿಯಾಗಬಹುದು, ಕುಟುಂಬದವರ ಯಾರ ಆಸ್ತಿ ಅಂತಸ್ತನ್ನು ಸಹ ತನ್ನ ಸ್ವಂತವಾಗಿಸಲು ಇಚ್ಛಿಸುತ್ತಾನೆ. ಇನ್ನೂ ಬೇಕು ಎಂದೆಣಿಸುತ್ತಾನೆ. ನನ್ನದು ನನ್ನದಾಗಬೇಕು, ನನಗಾಗಬೇಕು ಎಂಬುದಾಗಿ ಚಿಂತಿಸುತ್ತಾನೆ. ದುರಾಸೆಯೇ ದುಃಖಕ್ಕೆ ಮೂಲ ಕಾರಣ ಎಂಬುದನ್ನ ಸ್ವಾಮಿ ಈ ಲೋಕವು ಗ್ರಹಿಸುವಂತೆ ಮಾಡಿದೆ ಸ್ವಾಮಿ. ದುರಾಸೆಯಲ್ಲಿ ಬದುಕುತ್ತಿರುವಂತಹ ಪ್ರತಿಯೊಬ್ಬ ಮನುಷ್ಯನು ಯಾವುದೂ ನಿರಂತರವಿಲ್ಲ ಎಂಬುದನ್ನ ಗ್ರಹಿಸುವಂತೆ ಮಾಡಿದೆ ಸ್ವಾಮಿ. ಹೌದು ಯೇಸುವೆ, ಈ ದುರಾಸೆ ಬರುವಾಗ ಸ್ವಾಮಿ ಏನನ್ನೂ ಮಾಡಲು ಸಹ ಮನುಷ್ಯನು ಸಿದ್ಧನಾಗುತ್ತಾನೆ. ಈ ದುರಾಸೆ ನಿಮಿತ್ತವಾಗಿ ಅವನು ಏನನ್ನು ಸಹ, ಒಂದು ಹೆಣ್ಣಿನ ದುರಾಸೆ ಬರುವಾಗವಾಗಲಿ ಅಥವಾ ಒಂದು ಗಂಡಿನ ದುರಾಸೆ ಬರುವಾಗ ಆಗಲಿ ಸ್ವಾಮಿ, ಅಲ್ಲಿ ಕೊಳ್ಳೆಗಳನ್ನು ನಾವು ನೋಡುತ್ತೇವೆ ಸ್ವಾಮಿ. ಸ್ಥಾನಮಾನಗಳಲ್ಲಿ ದುರಾಸೆಯನ್ನು ನೋಡುತ್ತೇವೆ ಸ್ವಾಮಿ. ಅಧಿಕಾರಗಳಲ್ಲಿ ದುರಾಸೆಗಳನ್ನು ನೋಡುತ್ತೇವೆ ಸ್ವಾಮಿ. ಪದವಿಗಳಿಗಾಗಿ ದುರಾಸೆಯನ್ನು ನೋಡುತ್ತೇವೆ ಸ್ವಾಮಿ. ಎಲ್ಲವುಗಳಲ್ಲಿ ದುರಾಸೆ ಸ್ವಾಮಿ. ಈ ದುರಾಸೆಯಲ್ಲಿ ಬದುಕುತ್ತಿರುವಂತಹ ಎಲ್ಲ ಮಕ್ಕಳ ಮೇಲೆ ಕರುಣೆ ತೋರಿ ಎಂದು ಪಿತಸುತ್ತ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ಜೀವನವುಳ್ಳ ತಂದೆಯೇ. ಆಮೇನ್, ಆಮೇನ್. ಪ್ರಭುವನ್ನ ಒಂದು ಕ್ಷಣ ನಾವು ಆರಾಧಿಸೋಣ. ಒಣ ಮನಸ್ಸಿನಿಂದ, ಹೃದಯದಿಂದ ನಮ್ಮಲ್ಲಿರುವಂತಹ ದುರಾಸೆಗಳನ್ನ ಸಮರ್ಪಿಸುತ್ತಾ, ಕೆಟ್ಟ ದುರಾಸೆಗಳನ್ನ, ಲೋಕದ ಮೋಹದ ದುರಾಸೆಗಳನ್ನ ನಾವು ಸಮರ್ಪಿಸುತ್ತಾ, ಅವುಗಳೆಲ್ಲವುಗಳಿಂದ ಬಿಡುಗಡೆ ಹೊಂದಿ ದೈವ ವಾಕ್ಯದಲ್ಲಿ ನಾವು ಜೀವಿಸುವಂತೆ ನಾವು ಪ್ರಾರ್ಥಿಸೋಣ, ಸ್ತುತಿಸೋಣ. ನಮ್ಮಲ್ಲಿರುವಂತಹ ಕಟ್ಟು ಬಂಧನಗಳೆಲ್ಲವೂ ಛಿದ್ರವಾಗುವಂತೆ ನಾವು ಸ್ತುತಿಸೋಣ. ಹಾಲೆಲೂಯಾ, 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 ಹಾಲೆಲೂಯಾ. ಓ ಹಾಲೆಲೂಯಾ, 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 ಹಾಲೆಲೂಯಾ. ಓ ಹಾಲ 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 ಹಾಲ. ಯೇಸುವೇ, ಯೇಸುವೇ, ಸ್ತೋತ್ರ, ಸ್ತೋತ್ರ, ಸ್ತೋತ್ರ ಯೇಸುವೇ. ಯೇಸುವೇ, 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 ವಂದನೆಗಳು ಯೇಸುವೇ, ವಂದನೆಗಳು ಯೇಸುವೇ. ಆರಾಧನೆ ಯೇಸುವೇ, ಆರಾಧನೆ ಯೇಸುವೇ, ಮಹಿಮೆ ಯೇಸುವೇ. ಓ ಜೀವದಾತರೇ, ಸ್ತೋತ್ರ, 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 ಸ್ತೋತ್ರ. ಓ ಪರಿಶುದ್ಧರೇ, ಸ್ತೋತ್ರ, 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 ಸ್ತೋತ್ರ. ಓ ಹಾಲೆಲೂಯಾ, 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 ಹಾಲೆಲೂಯಾ. ಓ ಹಾಲೆಲೂಯಾ, 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 ಹಾಲೆಲೂಯಾ. ಹಲ 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 ಹಲ. ಯೇಸುವೇ, 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 ಆರಾಧನೆ ಯೇಸುವೇ, ಯೇಸುವೇ, ಆರಾಧನೆ ಯೇಸುವೇ, ಯೇಸುವೇ, ಮಹಿಮೆ ಯೇಸುವೇ, ಯೇಸುವೇ, ಕೃತಜ್ಞತೆ
ಅಪ ತಂದೆಯೇ ಸ್ತೋತ್ರ 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 ಸ್ತೋತ್ರ. ಜೀವಂತ ದೇವರೇ ಸ್ತೋತ್ರ ಸ್ತೋತ್ರ ಸ್ತೋತ್ರ. ಕರುಣಾಳು ಕರ್ತರೇ ಸ್ತೋತ್ರ 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 ಸ್ತೋತ್ರ. ಪ್ರಭುವಾದ ದೇವರೇ ಸ್ತೋತ್ರ ಸ್ತೋತ್ರ ಸ್ತೋತ್ರ. ಹಾಲೆಲೂಯಾ 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 ಹಾಲೆಲೂಯಾ. ಯೇಸುವೇ 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 ಯೇಸುವೇ. ಓ ಜೀವದಾತರೇ ಸ್ತೋತ್ರ ಸ್ತೋತ್ರ ಸ್ತೋತ್ರ. ಪರಲೋಕದ ಒಡೆಯರೇ ಸ್ತೋತ್ರ ಸ್ತೋತ್ರ ಸ್ತೋತ್ರ. ಓ ಪರಲೋಕದ ಒಡೆಯರೇ ಸ್ತೋತ್ರ 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 ಸ್ತೋತ್ರ. ಯೇಸುವೇ ಆರಾಧನೆ ಆರಾಧನೆ. ಹಲ 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 ಹಲ. ಓ ಹಲ 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 ಹಲ. ಓ ಹಾಲೆಲೂಯಾ 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 ಹಾಲೆಲೂಯಾ. ಓ ಹಾಲೆಲೂಯಾ 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 ಹಾಲೆಲೂಯಾ. ಓ ಹಾಲೆಲೂಯಾ ಹಾಲೆಲೂಯಾ ಹಾಲೆಲೂಯಾ. ಓ ಹಲ 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 ಹಲ. ಯೇಸುವೇ 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 ಯೇಸುವೇ. ಓ ರಬಿ 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 ರಬಿ. ಓ ರಬಿ 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 ರಬಿ. ರೂಹಾ 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 ರೂಹಾ. ಸ್ತೋತ್ರ 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 ಸ್ತೋತ್ರ. ಯೇಸುವೇ 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 ಯೇಸುವೇ. ಓ ಯೇಸುವೇ 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 ಯೇಸುವೇ. ಅಪ ತಂದೆಯೇ ಅಪ ತಂದೆಯೇ ಅಪ ತಂದೆಯೇ ಅಪ ತಂದೆಯೇ. ಸ್ತೋತ್ರ ಯೇಸುವೇ ವಂದನೆಗಳೇಸುವೆ ಸ್ತೋತ್ರ ಯೇಸುವೆ ವಂದನೆಗಳೇಸುವೆ. ಹಾಲೆಲೂಯಾ 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 ಹಾಲೆಲೂಯಾ. ಓ ಹಾಲೆಲೂಯಾ ಹಾಲೆಲೂಯಾ ಹಾಲೆಲೂಯಾ. ಓ ಹಾಲೆಲೂಯಾ ಹಾಲೆಲೂಯಾ ಹಾಲೆಲೂಯಾ. ಓ ಹಲ್ಲೆಲೂಯಾ 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 ಹಲ್ಲೆಲೂಯಾ. ಓ ಹಲ್ಲೆಲೂಯಾ 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 ಹಲ್ಲೆಲೂಯಾ. ಓ ಹಲ್ಲೆಲೂಯಾ 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 ಹಲ್ಲೆಲೂಯಾ. ಯೇಸುವೇ 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 ಯೇಸುವೇ. ಓ ಅಪ ತಂದೆಯೇ ಅಪ ತಂದೆಯೇ ಅಪ ತಂದೆಯೇ. ಸ್ತೋತ್ರ ಯೇಸುವೇ ವಂದನೆಗಳಿಸುವೆ ಸ್ತೋತ್ರ ಯೇಸುವೆ ವಂದನೆಗಳಿಸುವೆ. ಹಾಲೆಲೂಯಾ 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 ಹಾಲೆಲೂಯಾ. ಪ್ರೈಸ್ ದಿ ಲಾರ್ಡ್ ಪ್ರೈಸ್ ದಿ ಲಾರ್ಡ್. ದುರಾಸೆಯುಳ್ಳವರನ್ನ ಸಮರ್ಪಿಸಿ ಪ್ರಾರ್ಥಿಸುವ. ದುರಾಸೆಯುಳ್ಳವರನ್ನ ಸಮರ್ಪಿಸಿ ಪ್ರಾರ್ಥಿಸುವ. ಒಬ್ಬರಾದ ಬಳಿಕ ಒಬ್ಬರು ವಿಶ್ವಾಸದಲ್ಲಿ ಪ್ರಾರ್ಥಿಸುವ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವಿಗೆ ಆರಾಧನೆ. ಅಪ್ಪ ತಂದೆ, ನಿನಗೆ ಕೋಟಿ ಅನುಕೋಟಿ ಸ್ತುತಿ ಸ್ತೋತ್ರವು ಆರಾಧನೆಯು ಘನ ಮಹಿಮೆಯು ಸ್ವಾಮಿ. ಈ ಸುಂದರವಾದ ದಿನವನ್ನು ನಮ್ಮೆಲ್ಲರಿಗೂ ಕರುಣಿಸಿಕೊಟ್ಟ ಆತನೇ ನಿನಗೆ ಸ್ತೋತ್ರಪ್ಪ. ವಿಶೇಷವಾಗಿ ಸ್ವಾಮಿ ಇಂದು ವಿಶ್ವದಲ್ಲಿರುವಂತಹ ಎಲ್ಲ ದುರಾಸೆ ಉಳ್ಳಂತ ಮಕ್ಕಳನ್ನು ಸ್ವಾಮಿ ನಿನ್ನ ಪರಿಶುದ್ಧವಾದ ಉನ್ನತವಾದ ಕಲ್ವಾರಿ ರಥದಲ್ಲಿ ಬಂಧಿಸಿದ ಪ್ರಾರ್ಥಿಸುತ್ತೇನೆ ದೇವ. ಪವಿತ್ರಾತ್ಮರ ಅಭಿಷೇಕವು ಸ್ವಾಮಿ ಎಲ್ಲ ದುರಾಸೆ ಉಳ್ಳವರ ಮಕ್ಕಳ ಮೇಲೆ ಈ ಬೆಳಗಿನ ಸಮಯದಲ್ಲಿ ಇಳಿದು ಬರಲಿ ರಾಜ್ಯ ಸ್ವಾಮಿ. ಯೇಸು ವಿಶೇಷವಾಗಿ ನನ್ನಲ್ಲಿ ಸಹ ದುರಾಸೆ ಸ್ವಾಮಿ ಈ ಬೆಳಗಿನ ಸಮಯದಲ್ಲಿ ನಿನ್ನ ಕರಳು ಎಬ್ಬಿಸಿಕೊಡ್ತೇನೆ ರಾಜ್ಯ. ಈ ಕೆಟ್ಟ ದುರಾಸೆ ಎಂಬ ಸ್ವಭಾವವನ್ನು ತೆಗೆದುಹಾಕಿ ಒಳ್ಳೆಯ ಮನಸ್ಸು ನನಗೆ ದಯ ಪಾಲಿಸಿಕೊಡು ಸ್ವಾಮಿ. ಈಗ ಸ್ವಾಮಿ ನನ್ನ ಸ್ವರ್ಗೀಯ ಯಾತ್ರೆ ಪ್ರಾರ್ಥನಾ ತಂಡದಲ್ಲಿರುವಂತಹ ನನ್ನ ಸಹೋದರ ಸಹೋದರರಂತೆ ಎಲ್ಲ ದುರಾಸೆಯನ್ನು ಸ್ವಾಮಿ ನಿನ್ನ ಪರಿಶುದ್ಧವಾದ ಉನ್ನತವಾದ ಕರಗಳಲ್ಲಿ ಸಮರ್ಪಿಸಿಕೊಡ್ತೇನೆ ಸ್ವಾಮಿ. ಆತ್ಮರ ಅಭಿಷೇಕದಿಂದ ಆ ಮಕ್ಕಳನ್ನು ಬಲಪಡಿಸಿ ರಾಜ್ಯ ಸ್ವಾಮಿ. ಯೇಸು ದುರಾಸೆ ಎಂಬುದು ಮನುಷ್ಯನಿಗೆ ಸ್ವಾಮಿ ಅಪಾಯಸ್ವಿ ನಾನು ನನ್ನದು ಎಂಬ ದುರಾಸೆಯಲ್ಲಿರುವಂತಹ ಎಲ್ಲಾ ಮಕ್ಕಳನ್ನು ಬೆಳಗಿನ ಸಮಯದಲ್ಲಿ ಒಪ್ಪಿಸಿಕೊಡ್ತೇನೆ ಸ್ವಾಮಿ. ಹಣ ಆಸ್ತಿಯಲ್ಲಿ ದುರಾಸೆಗಳು ಸ್ವಾಮಿ. ಈಗ ಸ್ವಾಮಿ ಶಾರೀರಿಕವಾದ ದುರಾಸೆ, ಕಣ್ಣಿನ ದುರಾಸೆ ಸ್ವಾಮಿ ಅಪಾಯಸಿ ಇರಿಸಿದಂತೆಲ್ಲ ದುರಾಸೆ ಉಳ್ಳಂತಹ ಮಕ್ಕಳನ್ನ ಒಪ್ಪಿಸಿಕೊಡ್ತೇನೆ ರಾಜ್ಯ. ಆಳುವವರಲ್ಲಿ ಅಧಿಕಾರಿಗಳಲ್ಲಿ ಸ್ವಾಮಿ ದುರಾಸೆ ಸ್ವಾಮಿ ಬಂದಂತಹ ಒಂದು ಸ್ವಾಮಿ ಪಟ್ಟದಿಂದ ನನಗೆ ಪದವಿ ಪಟ್ಟ ಎಂಬ ಆಸೆಯಿಂದ ದುರಾಸೆ ಸ್ವಾಮಿ
ಆ ಎಲ್ಲ ದುರಾಸ ಶಕ್ತಿಗಳನ್ನು ಸ್ವಾಮಿ ನಿನ್ನ ಕರಳು ಎಪ್ಪಿಸಿಕೊಡ್ತೇನೆ ಸ್ವಾಮಿ. ಈ ಸೈತಾನ ತರುವಂತಹ ಈ ದುರಾಸ ಶಕ್ತಿಗಳಿಂದ ಸ್ವಾಮಿ ಒಂದು ಮನಸ್ಸನ್ನು ಸಹ ಸಾಯಿಸಲು ಹಿಂಜರಿದಂತೆ ಸ್ವಾಮಿ ಆ ದುರಾಸೆಗೆ ಬಲಿಯಾಗುತ್ತಿರುವಂತಹ ಎಲ್ಲಾ ಮಕ್ಕಳು ಬೆಳಗಿನ ಸಮಯದಲ್ಲಿ ನಿನ್ನ ಕರಳು ಎಪ್ಪಿಸಿಕೊಳ್ಳುವಾಗ ಮನ ಪರಿವರ್ತನೆ ಅನುಗ್ರಹಿಸಿಕೊಟ್ಟು ಸ್ವಾಮಿ ಆ ದುರಾಸೆಯಿಂದ ಬಿಡುಗಡೆ ಕೊಡು ರಾಜ. ಮನುಷ್ಯನಿಗೆ ಆಸೆ ಇರಬೇಕು ಸ್ವಾಮಿ, ದುರಾಸೆ ಇರಬಾರದು ರಾಜ. ಬಯಸಿದ ದುರಾಸೆ ಎಂಬುದು ಸ್ವಾಮಿ ಇದ್ದಾಗಲೂ ಕೂಡಿಸಿ ಇಟ್ಟುಕೊಳ್ಳುವಂತಹ ದುರಾಸೆ ಸ್ವಾಮಿ. ಎಲ್ಲವನ್ನ ಬಿಟ್ಟು ಸ್ವಾಮಿ ನಿನ್ನ ಸನ್ನಿಧಾನದಲ್ಲಿ ಬರಬೇಕೆಂಬ ಅರಿವಿನ ಮಕ್ಕಳಿಗೆ ದಯ ಪಾಲಿಸಿಕೊಡು ರಾಜ. ವಿಶೇಷವಾಗಿ ಪ್ರಾರ್ಥಿಸುವವರಲ್ಲಿ, ಆಳುವವರಲ್ಲಿ, ಅಧಿಕಾರಿಗಳಾಗಿರ್ಬೋದು, ಪ್ರಬೋಧಕರಾಗಿರ್ಬೋದು, ಪಾಸ್ಟರ್ಸ್ಗಳಾಗಿರ್ಬೋದು, ಗುರುಗಳಾಗಿರ್ಬೋದು, ಕನ್ಯಾಸ್ತ್ರೀಗಳು, ಧರ್ಮಾಧ್ಯಕ್ಷರಿರುವಂತಹ ಎಲ್ಲ ದುರಾಸೆಗಳನ್ನು ಸ್ವಾಮಿ ನಿನ್ನ ಕರಳಲ್ಲಿ ಒಪ್ಪಿಸಿಕೊಡ್ತೇನೆ ರಾಜ. ಯುವತಿಯರಿರುವಂತಹ ದುರಾಸೆಗಳನ್ನ ಕರಳು ಒಪ್ಪಿಸಿಕೊಡ್ತೇನೆ ಸ್ವಾಮಿ. ಕೆಟ್ಟ ಅಭ್ಯಾಸಗಳನ್ನು ಮಾಡುವಾಗ ದುರಾಸೆಯಿಂದ ಇನ್ನೂ ಹೆಚ್ಚಾದ ಅಭ್ಯಾಸಗಳನ್ನು ಕಲಿತುಕೊಳ್ಳುತ್ತಿರುವಂತಹ ಎಲ್ಲ ಯುವತಿಯನ್ನು ಸಹ ನಿನ್ನ ಕರಳು ಒಪ್ಪಿಸಿಕೊಡ್ತೇನೆ ಸ್ವಾಮಿ. ಆತ್ಮರ ವಿಷಯಕದಿಂದ ಆ ಮಕ್ಕಳನ್ನು ಬಲಪಡಿಸಿ ನಿನಗೆ ಸಾಕ್ಷಿ ಜೀವ ನಡೆಸುವಂತೆ ಮಾರ್ಪಡಿಸು ರಾಜ್ಯ. ಅಪಾಯಸು ಎಲ್ಲ ದುರಾಸೆಗಳಿಂದ ಬಿಡುಗಡೆಯನ್ನು ಅನುಗ್ರಹಿಸಿ ಸ್ವಾಮಿ. ಪ್ರಾರ್ಥಿಸುವಾಗಲೂ ದುರಾಸೆ ರಾಜ್ಯ. ವಿಶ್ವಾಸದಲ್ಲಿ ಪ್ರಾರ್ಥನೆ ಮಾಡದೆ ನಾನು ಪ್ರಾರ್ಥಿಸಬೇಕು, ನಾನು ಮುಂದೆ ಬರಬೇಕು, ಪ್ರಾರ್ಥಿಸುವಂತ ಮಕ್ಕಳನ್ನು ಹಿಮ್ಮಟ್ಟಬೇಕು, ನಾನು ಒಳ್ಳೆಯವನು, ನಾನು ಪ್ರಾರ್ಥಿಸುತ್ತೇನೆ ಎಂಬ ದುರಾಸೆ ಸ್ವಾಮಿ ನಿನ್ನ ಕರಗಳಲ್ಲಿ ಒಪ್ಪಿಸಿಕೊಡ್ತೇನೆ ರಾಜ್ಯ. ಇಡೀ ವಿಶ್ವದಲ್ಲಿರುವಂತಹ ಎಲ್ಲ ದುರಾಸೆಗಳನ್ನು ಸ್ವಾಮಿ ನಿನ್ನ ಕರಳಿ ಒಪ್ಪಿಸಿಕೊಡ್ತೇನೆ ಸ್ವಾಮಿ. ವಿಶೇಷವಾಗಿ ಇನ್ನು ಸ್ವಾಮಿ ವೃದ್ಧರಾಗಿರುವ ಸ್ವಾಮಿ, ವಯೋವೃದ್ಧರಾದವರನ್ನು ಸಹ ದುರಾಸೆಗಳು ಸ್ವಾಮಿ, ವಯೋವೃದ್ಧರಾಗಿದ್ದರು ಸ್ವಾಮಿ ಆ ದುರಾಸೆಯನ್ನು ಬಿಟ್ಟು ಹೋಗದಂತೆ ಒಂದೊಂದು ಪರಿಸ್ಥಿತಿಗಳನ್ನ ಕರಳಿ ಒಪ್ಪಿಸಿಕೊಡ್ತೇನೆ ಸ್ವಾಮಿ. ಎಲ್ಲಾ ರೀತಿಯ ರಾಜಕೀಯ ಆಣೆಗಳಿರುವಂತಹ ದುರಾಸೆಗಳು ಸ್ವಾಮಿ, ವಿಶೇಷವಾಗಿ ಸ್ವಾಮಿ ಹಣದ ದುರಾಸೆಗಳನ್ನು ನಿನ್ನ ಕೈಯಲ್ಲಿ ಒಪ್ಪಿಸಿಕೊಡುತ್ತೇವೆ ಸ್ವಾಮಿ. ವೈದ್ಯರಾಗಲಿ ಸ್ವಾಮಿ, ರೋಗಿಗಳನ್ನು ನೋಡಿಕೊಳ್ಳಲು ದುರಾಸೆಯಿಂದ ನಡೆಸುತ್ತಿರುವಂತಹ ಎಲ್ಲಾ ರೀತಿಯ ಬಂಧನಗಳಿಂದ ಬಿಡುಗಡೆಯನ್ನು ದಯ ಪಾಲಿಸಿಕೊಡು ಸ್ವಾಮಿ. ಅಮ್ಮ ಪರಿಶುದ್ಧ ಪೂಜ್ಯ ಕನ್ಯೆಮರಿ ಮೇಲೆ ದುರಾಸೆಯನ್ನು ಬಿಟ್ಟು ಒಳ್ಳೆಯ ಮಕ್ಕಳಾಗಿ ಜೀವಿಸುವಂತೆ ಪ್ರತಿಯೊಂದು ಮಕ್ಕಳ ಹೃದಯ, ಆತ್ಮ, ಜೀವವನ್ನು ಬೆಳಗಿನ ಸಮಯದಲ್ಲಿ ಬಲಪಡಿಸಿ ಅನುಗ್ರಹಿಸಿರಿ ಎಂದು ಯೇಸು ಕ್ರಿಸ್ತರ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ. ಪ್ರಾರ್ಥಿಸಿದೆಲ್ಲವನ್ನು ಪಡೆದುಕೊಂಡಿದ್ದೇನೆ ನಂಬುದನ್ನ ಪ್ರೀತಿ ಜೀವಗಳ ಒಡೆಯನೆ. ಆಮೇನ್, 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 ಆಮೇನ್. ದೇವರ ವಾಕ್ಯವನ್ನು ಆಲಿಸೋಣ. ಅದಕ್ಕೆ ಮುಂಚಿತವಾಗಿ ಅಪ್ಪ ತಂದೆ, ಗೋಸ್ವಾಮಿ, ಈ ಲೋಕದಲ್ಲಿ ಎಷ್ಟೋ ಜನರು ವಿಶ್ವಾಸಿಗಳಾಗಿ ಜೀವಿಸುತ್ತಾ ಇದ್ದಾರೆ ರಾಜ. ವಿಶ್ವಾಸಿಗಳಾಗಿದ್ದರೂ ಸಹ ನಾವು ನೋಡುತ್ತೇವೆ ಸ್ವಾಮಿ, ಪ್ರಾರ್ಥಿಸಲು ಬಾಯಿ ತೆರೆಯದಂತಹ ಹೋರಾಟ, ಬಂಧನದ ಸ್ವಭಾವ, ಪ್ರಾರ್ಥಿಸಲು ನಾಲಿಗೆಗಳನ್ನು ಸಡಿಲಗೊಳಿಸುವುದಿಲ್ಲ ಸ್ವಾಮಿ. ಪ್ರಾಪಂಚಿಕವಾಗಿ ಎಷ್ಟೋ ಮಾತುಗಳನ್ನು ಮಾತನಾಡುತ್ತಾರೆ ಸ್ವಾಮಿ. ಕುಟುಂಬದಲ್ಲಿ, ಸ್ನೇಹಿತರಲ್ಲಿ, ಬಂಧುಗಳಲ್ಲಿ ಬೇಡವಾದ ಮಾತುಗಳನ್ನು ಮಾತನಾಡಲು ಸಾಕಷ್ಟು ಸಮಯಗಳನ್ನು ಕೊಡುತ್ತಾರೆ ಸ್ವಾಮಿ. ಪ್ರಾರ್ಥಿಸಲು ಹೃದಯವೇ ತೆರೆಯದ ಕಪಟ ವಿಶ್ವಾಸಿಗಳು ಈ ಲೋಕದಲ್ಲಿ ಅನೇಕ ಮಂದಿ ಇದ್ದಾರೆ ಸ್ವಾಮಿ. ಪ್ರಾರ್ಥನಾ ಜೀವಿತದಲ್ಲಿ ತಮ್ಮ ವಿಶ್ವಾಸವನ್ನು ಪ್ರಕಟಿಸುವುದಕ್ಕೆ ಬದಲಾಗಿ ಅವಿಶ್ವಾಸವನ್ನು ಪ್ರಕಟಿಸಿ ಮಂದಮತಿಗಳಾಗಿ ಸ್ವಾಮಿ ಕುಳಿತುಕೊಳ್ಳುವಂತಹ ವ್ಯಕ್ತಿಗಳಿದ್ದಾರೆ ಸ್ವಾಮಿ. ಹೌದು ಸ್ವಾಮಿ, ಮಂದಮತಿಗಳಾಗಿ ಸ್ವಾಮಿ, ಜಡ ಸ್ವಭಾವದವರಾಗಿ ಸ್ವಾಮಿ, ಸತ್ತು ಹೋದ ಶವಗಳಾಗಿ ಸ್ವಾಮಿ ನಿಮ್ಮ ಮುಂದೆ ಕುಳಿತುಕೊಂಡಿರುವಂತಹ, ನಿಮ್ಮ ಮುಂದಿರುವಂತಹ ಎಷ್ಟೋ ಜನ ಮಕ್ಕಳಿದ್ದಾರೆ ಸ್ವಾಮಿ. ಕೇವಲ ಸ್ವಾರ್ಥಕ್ಕಾಗಿ ಮಾತ್ರವೇ, ತಮ್ಮ ಸ್ವಾರ್ಥವನ್ನು ಬಯಸಿ ಮಾತ್ರವೇ ಕುಳಿತುಕೊಳ್ಳುವಂತಹ ಜಡ ಸ್ವಭಾವದವರು ಸ್ವಾಮಿ. ಪ್ರಾರ್ಥಿಸಲು ಬಾಯಿಗಳನ್ನು ತೆರೆಯುವುದಿಲ್ಲ ಸ್ವಾಮಿ. ಮತ್ತೊಬ್ಬರ ನೋವುಗಳನ್ನ, ಮತ್ತೊಬ್ಬರ ಅಳಲುಗಳನ್ನ, ಮತ್ತೊಬ್ಬರ ದುಃಖವನ್ನ, ಮತ್ತೊಬ್ಬರ ಭಾರವನ್ನ, ಮತ್ತೊಬ್ಬರ ಗಾಯಗಳನ್ನ, ಮತ್ತೊಬ್ಬರ ಸಮಸ್ಯೆಗಳನ್ನ, ಮತ್ತೊಬ್ಬರ ಮರಣಾವಸ್ಥೆಗಳನ್ನು ಸಹ ಕಂಡರೂ ಸಹ, ಅರಿತಿದ್ದರೂ ಸಹ ಜಡ ಸ್ವಭಾವಗಳಾಗಿ ಕುಳಿತುಕೊಳ್ಳುವಂತಹ ವ್ಯಕ್ತಿಗಳು ಸ್ವಾಮಿ. ಸುಳ್ಳುಗಾರರಾಗಿ, ನಾನು ಪ್ರಾರ್ಥಿಸುತ್ತೇನೆ ಎಂದು ಹೇಳುವ ಸುಳ್ಳುಗಾರರಾಗಿ ಜೀವಿಸುವ ವ್ಯಕ್ತಿಗಳು ಸ್ವಾಮಿ. ಹೌದು ಸ್ವಾಮಿ, ಪರರಿಗಾಗಿ ಬಾಯಿ ತೆರೆದು ಪ್ರಾರ್ಥಿಸಲು ನಿರಾಕರಿಸುವವನು
ಸ್ವಾಮಿ ಎಷ್ಟರ ಮಟ್ಟಿಗೆ ಸ್ವಾರ್ಥಿಯಾಗಿದ್ದಾರೆ ಎಂಬುದನ್ನ ನಾವು ಅರ್ಥ ಮಾಡಿಕೊಳ್ಳಬಹುದು ಸ್ವಾಮಿ. ವಿಶ್ವಾಸದ ದಾಹವಿಲ್ಲದೆ ಪ್ರಾಪಂಚಿಕ ದಾಹದಲ್ಲಿ ಮಾತ್ರ ಇರುವಂತಹ ವ್ಯಕ್ತಿಗಳು ಸ್ವಾಮಿ. ಯೇಸುವೇ, ಜಡ ಸ್ವಭಾವದಲ್ಲಿ ಸತ್ತ ಶವಗಳಾಗಿ ಸ್ವಾಮಿ ಪ್ರಾರ್ಥಿಸಲು ಸಾಧ್ಯವಾಗದೆ, ಪ್ರಾರ್ಥಿಸಲು ನೀವು ಜ್ಞಾನವನ್ನು ಕೊಟ್ಟರೂ ಸಹ ಆ ಜ್ಞಾನವನ್ನು ಉಪಯೋಗಿಸದೆ ಸ್ವಾರ್ಥಿಗಳಾಗಿರುವಂತಹ ಒಂದೊಂದು ಮಕ್ಕಳನ್ನು ಸ್ವಾಮಿ ಪರಿವರ್ತಿಸಿರಿ ಸ್ವಾಮಿ. ಈ ಸ್ವರ್ಗೀಯ ಯಾತ್ರೆಯ ತಂಡದಲ್ಲಿರುವಂತಹ ಅಂಗಾಂಗಗಳನ್ನು ಸಹ ಪರಿವರ್ತಿಸಿರಿ ಸ್ವಾಮಿ. ಒಂದೊಂದು ಪ್ರಾರ್ಥನಾ ತಂಡದಲ್ಲಿರುವಂತಹ ಅಂಗಾಂಗಗಳನ್ನ ಸ್ವಾಮಿ ಪರಿವರ್ತಿಸಿರಿ ಸ್ವಾಮಿ. ಒಂದೊಂದು ಧ್ಯಾನ ಮಂದಿರದಲ್ಲಿರುವಂತಹ ಅಂಗಾಂಗಗಳನ್ನು ಪರಿವರ್ತಿಸಿರಿ ಸ್ವಾಮಿ. ಒಬ್ಬೊಬ್ಬ ಮಿಷನರಿಗಳನ್ನು ಸಹ ಪ್ರಾರ್ಥಿಸುತ್ತೇನೆ ಎಂದೇಳಿ ಸುಳ್ಳಾಡುವವನು ಸಹ ಸ್ವಾಮಿ ಪರಿವರ್ತಿಸಿರಿ ಸ್ವಾಮಿ. ದಾಹವಿಲ್ಲದ ಪ್ರಾರ್ಥನಾ ಜೀವನ, ನಟನೆಯ ಪ್ರಾರ್ಥನಾ ಜೀವನವನ್ನು ನಾವು ನೋಡುತ್ತೇವೆ ಸ್ವಾಮಿ. ಯೇಸುವೇ, ದುಃಖವಾಗುತ್ತದೆ ಸ್ವಾಮಿ, ಭಾರವಾಗುತ್ತದೆ ಸ್ವಾಮಿ, ವೇದನೆಯಾಗುತ್ತದೆ ಸ್ವಾಮಿ. ಯಾರ ಬಳಿ ಸ್ವಾಮಿ ಹೇಳಿಕೊಳ್ಳುವುದು? ಯಾರ ಬಳಿ ಸ್ವಾಮಿ ಹೇಳಿಕೊಳ್ಳುವುದು? ಎಷ್ಟು ಹೇಳಿದರೂ ತಮ್ಮ ಕೆಟ್ಟ ಸ್ವಭಾವಗಳನ್ನು ಬಿಡದ ವ್ಯಕ್ತಿಗಳನ್ನು ನಾವು ನೋಡುತ್ತೇವೆ ಸ್ವಾಮಿ. ಎಷ್ಟು ಪ್ರಾರ್ಥಿಸಲು ಕಲಿಸಿದರೂ ಜಡ ಸ್ವಭಾವದಲ್ಲಿಯೇ ಜೀವಿಸಿ ಸ್ವಾರ್ಥಿಗಳಾಗಿ ಹೋಗುವವರನ್ನು ನಾವು ನೋಡುತ್ತೇವೆ ಸ್ವಾಮಿ. ಯಾಕೆ ಸ್ವಾಮಿ ಇಂಥ ಒಂದು ಸ್ವಭಾವ? ಮತ್ತೊಬ್ಬರಿಗಾಗಿ ಬಾಯಿ ತೆರೆದು ಪ್ರಾರ್ಥಿಸಲಾಗದ ಇಂಥ ಒಂದು ಕ್ರೂರ ಸ್ವಭಾವ ಯಾಕೆ ಸ್ವಾಮಿ? ಕರುಣೆ ತೋರಿರಿ ಸ್ವಾಮಿ, ಕರುಣೆ ತೋರಿರಿ ಸ್ವಾಮಿ. ಯೇಸುವೇ, ಕರುಣೆ ತೋರಿರಿ ಸ್ವಾಮಿ. ಪವಿತ್ರಾತ್ಮರಿಂದ ತುಂಬಿ ಪ್ರಾರ್ಥಿಸುವಂತೆ ಮಾಡಿರಿ ಸ್ವಾಮಿ. ಎಷ್ಟೋ ಕುಟುಂಬಗಳಲ್ಲಿ ನಾವು ನೋಡುವಾಗ ಸ್ವಾಮಿ, ಕುಟುಂಬ ಪ್ರಾರ್ಥನೆಗಳು ಸಹ ಇಲ್ಲ ಸ್ವಾಮಿ. ಕುಟುಂಬ ಪ್ರಾರ್ಥನೆಗಳು ನೋಡುವಾಗ ಕೇವಲ 2 ನಿಮಿಷ 3 ನಿಮಿಷದ ಪ್ರಾರ್ಥನೆಗಳು ಸ್ವಾಮಿ. ಅದೇ ಮಾತನಾಡುವುದಕ್ಕೆ, ತಿನ್ನುವುದಕ್ಕೆ ಗಂಟೆಗಟ್ಟಲೆ ಸ್ವಾಮಿ, ಕುಡಿಯುವುದಕ್ಕೆ ಗಂಟೆಗಟ್ಟಲೆ ಸ್ವಾಮಿ. ಎಂಥ ಕ್ರೂರ ಸ್ವಭಾವಗಳು ಬಂದಿದೆ ಸ್ವಾಮಿ. ಸೈತಾನನೆಷ್ಟರ ಮಟ್ಟಿಗೆ ಸ್ವಾಮಿ ದಬ್ಬಾಳಿಕೆಯನ್ನು ಮಾಡುತ್ತಾ ಇದ್ದಾನೆ ಸ್ವಾಮಿ. ಕರುಣಿಸಿರಿ ಸ್ವಾಮಿ. ಸತ್ತ ಶವಗಳಾಗಿ ಬಾಯಿ ತೆರೆದು ಪ್ರಾರ್ಥಿಸದೆ, ಸ್ವಾರ್ಥಿಗಳಾಗಿ, ಆಲಸ್ಯವುಳ್ಳವರಾಗಿ, ನಿದ್ರಾವಸ್ಥೆಯಲ್ಲಿ ಕೇವಲ ನಿದ್ರೆ 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 ಎಂದು ಸ್ವಾಮಿ ಎಲ್ಲ ಜೀವಿತವನ್ನು ವ್ಯರ್ಥ ಮಾಡಿಕೊಳ್ಳುತ್ತಿರುವಂತಹ ಒಬ್ಬೊಬ್ಬ ಪ್ರಾರ್ಥಿಸುವವರ ಮೇಲೆ ಕರುಣೆ ತೋರಿರಿ ಸ್ವಾಮಿ. ನೀವು ಪ್ರಾರ್ಥಿಸಲು ಕರೆ ಕೊಟ್ಟಿದ್ದರೂ ಸಹ ಅವುಗಳನ್ನು ಅರಿಯದೆ ಜೀವಿಸುತ್ತಿರುವಂತಹ ವ್ಯಕ್ತಿಗಳ ಮೇಲೆ ಕರುಣೆ ತೋರಿರಿ ಸ್ವಾಮಿ. ಅಂತಹ ಸ್ವಭಾವವು ಒಂದು ಪಕ್ಷ ಈ ಸ್ವರ್ಗೀಯ ಯಾತ್ರೆಯ ಅಂಗಾಂಗಗಳಲ್ಲಿ ಅಂಟಿಕೊಂಡಿರಬಹುದು ಸ್ವಾಮಿ. ಅನಿಲ್ನಲ್ಲಿ ಅಂಟಿಕೊಂಡಿರಬಹುದು ಸ್ವಾಮಿ. ಹೌದು ಸ್ವಾಮಿ, ಅಂಟಿಕೊಂಡಿದೆ ಸ್ವಾಮಿ. ಪ್ರಭುವಿನಲ್ಲಿ ಅಂಟಿಕೊಂಡಿದೆ ಸ್ವಾಮಿ. ಸ್ವಾಮಿ ಮೇರಿಯಲ್ಲಿ ಅಂಟಿಕೊಂಡಿದೆ ಸ್ವಾಮಿ, ರಾಣಿಯಲ್ಲಿ ಅಂಟಿಕೊಂಡಿದೆ ಸ್ವಾಮಿ, ಬಿನಿಯಲ್ಲಿ ಅಂಟಿಕೊಂಡಿದೆ, ಕುಮಾರಿಯಲ್ಲಿ ಅಂಟಿಕೊಂಡಿದೆ ಸ್ವಾಮಿ, ಸೌಮ್ಯರಲ್ಲಿ ಅಂಟಿಕೊಂಡಿದೆ ಸ್ವಾಮಿ, ಹೆಲೆನಲ್ಲಿ ಅಂಟಿಕೊಂಡಿದೆ, ಮಾಲಲ್ಲಿ ಅಂಟಿಕೊಂಡಿದೆ ಸ್ವಾಮಿ, ಸುಶೀಲಮರಳಿ ಅಂಟಿಕೊಂಡಿದೆ ಸ್ವಾಮಿ. ಹೌದು ಸ್ವಾಮಿ, ಅಂಟಿಕೊಂಡಿದೆ ಸ್ವಾಮಿ. ಜೋಕಿಮಿನಲ್ಲಿ ಅಂಟಿಕೊಂಡಿದೆ ಸ್ವಾಮಿ. ಇಸುವೆ ಸಲತ್ ಮೇರಿಯಲ್ಲಿ ಅಂಟಿಕೊಂಡಿದೆ ಸ್ವಾಮಿ. ಪ್ರಭುವಿನಲ್ಲಿ ಅಂಟಿಕೊಂಡಿದೆ ಸ್ವಾಮಿ. ಜಡ ಸ್ವಭಾವವು, ಶವದ ಸ್ವಭಾವಗಳು ಅಂಟಿಕೊಂಡಿದೆ ಸ್ವಾಮಿ. ತೀಕ್ಷ್ಣವಾಗಿ ಇವರು ಪ್ರಾರ್ಥಿಸಲು ಇವರ ಬಾಯಿಗಳನ್ನು ತೆರೆಯಿರಿ ಸ್ವಾಮಿ. ಇವರ ಕಟ್ಟುಗಳು, ಬಂಧನಗಳು ಬಿಚ್ಚಿ ಹೋಗಲಿ ಸ್ವಾಮಿ. ಇವರ ನಿದ್ರಾವಸ್ಥೆಗಳು ಸ್ವಾಮಿ ನಶಿಸಿ ಹೋಗಲಿ ಸ್ವಾಮಿ. ಇವರ ನಿದ್ರೆಗಳು ಆರಿ ಹೋಗಲಿ ಸ್ವಾಮಿ. ರಾತ್ರಿ ಎಲ್ಲ ಇವರು ಸ್ವಾಮಿ ನಿದ್ರಿಸದೆ, ತೂಕಡಿಸದೆ ಕುಳಿತುಕೊಳ್ಳುವಂತೆ ಮಾಡಿರಿ ಸ್ವಾಮಿ. ಮನುಷ್ಯ ಸ್ವಭಾವಗಳಾಗಿ ಬರೀ ಕೇವಲ ಸ್ವಾರ್ಥಿಗಳಾಗಿ ಜೀವಿಸದೆ ಪ್ರಾರ್ಥನೆಯಲ್ಲಿ ಕರೆ ಹೊಂದಿರುವಂತಹ ಇವರುಗಳು ಶಕ್ತವಾಗಿ ಪ್ರಾರ್ಥಿಸುವಂತಹ ಕೃಪೆಯನ್ನು ಕೊಡಿರಿ ಸ್ವಾಮಿ. ಸಪ್ತ ಶವಗಳಾಗಿಯೇ ಇರದೆ ಜೀವಂತ ವ್ಯಕ್ತಿಗಳಾಗಿ, ಸ್ವರ್ಗ ಸಾಮ್ರಾಜ್ಯದ ವ್ಯಕ್ತಿಗಳಾಗಿ ಜೀವಿಸುವಂತೆ ಮಾಡಿರಿ ಸ್ವಾಮಿ. ಒಂದೊಂದು ಪ್ರಾರ್ಥನಾ ತಂಡದಲ್ಲಿ, ಒಂದೊಂದು ವಿಶ್ವಾಸಿಗಳಲ್ಲಿ, ಒಂದೊಂದು ಕುಟುಂಬಗಳಲ್ಲಿಯೂ, ವಿಚಾರಣೆಗಳಲ್ಲಿಯೂ ಸ್ವಾಮಿ ಇದೇ ಸಪ್ತ ಶವಗಳಾಗಿ ಜೀವಿಸುತ್ತಾ ಇದ್ದಾರೆ ಸ್ವಾಮಿ. ನನಗೆ ಗೊತ್ತು, ದೈವವಾಕ್ಯ ಗೊತ್ತು, ನನಗೆ ಪ್ರಾರ್ಥನೆ ಗೊತ್ತು, ನನಗೆ ಹಾಡಲು ಗೊತ್ತು, ನನಗೆ ಅದು ಗೊತ್ತು, ಇದು ಗೊತ್ತು. ನಟನೆಯ ಜೀವಿತವಾಗಿದೆ ಸ್ವಾಮಿ. ತೋರ್ಪಡಿಸಿಕೊಳ್ಳುವ ಜೀವನವಾಗಿದೆ ಸ್ವಾಮಿ. ಹೊಗಳಿಸಿಕೊಳ್ಳುವ ಜೀವನವಾಗಿದೆ. ಪರಿಸಾಯರ ಸದುಕಾಯರ ಜೀವನವಾಗಿದೆ ಸ್ವಾಮಿ. ಕರುಣಿಸಿರಿ ಸ್ವಾಮಿ. ಈ ಜಡ ಸ್ವಭಾವಗಳಿಂದ ಹೊರಬರುವಂತೆ ಮಾಡಿರಿ ಸ್ವಾಮಿ. ಎಷ್ಟು ಹೇಳಿದರೂ ಅದೇ ಜಡ ಸ್ವಭಾವದಲ್ಲಿ ಮಿಂದೋಗುವಂತಹ ಮಕ್ಕಳ ಮೇಲೆ ಕರುಣೆ ತೋರಿ ದಯೆ ತೋರಿರಿ ಸ್ವಾಮಿ. ಯೇಸುವೇ, ಮುಟ್ಟಿರಿ ಸ್ವಾಮಿ. ಅರಿವಾಗಲಿ ಸ್ವಾಮಿ.
ನಾನು ಯಾವುದಕ್ಕಾಗಿ ಆರಿಸಲ್ಪಟ್ಟವಳು ಎಂಬುದು ಅರಿವಾಗಲಿ ಸ್ವಾಮಿ. ಸೈತಾನನಿಗೆ ಅವಕಾಶ ಕೊಡದಂತೆ ಮಾಡಿರಿ ಸ್ವಾಮಿ. ಹೌದು ಸ್ವಾಮಿ. ಕೇವಲ ನಿದ್ರೆಯಲ್ಲೇ ಸತ್ತು ಹೋಗುವಂತಹ ವ್ಯಕ್ತಿಗಳು ಸ್ವಾಮಿ. ಅಯ್ಯೋ, ಬೆಳಿಗ್ಗೆ ಏಳಬೇಕಲ್ಲ, ಪ್ರಾರ್ಥಿಸಲು ಎದ್ದೇಳಬೇಕಲ್ಲ ಎಂಬ ಕೊರಗಿನಲ್ಲಿಯೇ ಬಿದ್ದು ಹೋಗುವಂತಹ ವ್ಯಕ್ತಿಗಳು ಸ್ವಾಮಿ. ಎಂತಹ ಅವಿಶ್ವಾಸ ಸ್ವಾಮಿ, ಎಂತಹ ದ್ರೋಹ ಸ್ವಾಮಿ. ಪ್ರಾರ್ಥನೆಗೆ ಬರಬೇಕೆಂಬ ಚಿಂತನೆ, ರಾತ್ರಿ ಮಲಗುವಾಗಲೇ ಪ್ರಾರ್ಥನೆಗೆ ಬರಬೇಕೆಂಬಲ್ಲ ಚಿಂತೆ ಸ್ವಾಮಿ. ಅಯ್ಯಯ್ಯೋ, ಬೆಳಿಗ್ಗೆ ಪ್ರಾರ್ಥಿಸಬೇಕು ಎಂಬ ಹುಚ್ಚುತನದ ಹೋರಾಟ ಸ್ವಾಮಿ. ಹೌದು ಯೇಸುವೆ, ಎಷ್ಟೋ ಜನ ಯಾಚಕರುಗಳು ಸಹ ಸ್ವಾಮಿ ಕೇವಲ ಬಲಿಪೂಜೆಯಲ್ಲಿ ಮಾತ್ರ ತಲ್ಲೀನರಾಗುತ್ತಾರೆ. ಪ್ರಾರ್ಥನಾ ಜೀವನ ಇಲ್ಲ ಸ್ವಾಮಿ. ಜನತೆಗಾಗಿ, ವಿಚಾರಣೆಗಾಗಿ, ಲೋಕಕ್ಕಾಗಿ ಪ್ರಾರ್ಥಿಸುವರಿಲ್ಲ ಸ್ವಾಮಿ. ಎಷ್ಟೋ ಜನ ಶುಭ ಸಂದೇಶಕಾರರು ಅಷ್ಟೇ ಸ್ವಾಮಿ, ಕೇವಲ ಅವರ ಧ್ಯಾನದ ಸಮಯದಲ್ಲಿ ಮಾತ್ರ ಸ್ವಾಮಿ ನಿಮ್ಮಲ್ಲಿ ಸಹಾಯ, ಪ್ರಾರ್ಥನಾ ಸಹಾಯ. ಇಲ್ಲದಿದ್ದರೆ ಇಲ್ಲ ಸ್ವಾಮಿ. ಎಷ್ಟೋ ಜನ ಮಿಷನರಿಗಳು ಇದೇ ರೀತಿ ಸ್ವಾಮಿ. ಕರುಣೆ ತೋರಿ, ದಯ ತೋರಿ ಪ್ರಾರ್ಥಿಸುವಂತೆ ಕೃಪೆ ಕರುಣಿಸಿರಿ ಎಂದು ನಿಮ್ಮ ಪರಿಶುದ್ಧ ರಕ್ತದ ಕಡಲಿಗೆ ನನ್ನನ್ನು ಸಹ ಸ್ವಾಮಿ, ನನ್ನಲ್ಲಿಯೂ ಕೆಲವು ಬಾರಿ ಸತ್ತು ಹೋಗುವಂತಹ ಶವದ ಚಿಂತನೆಗಳು ಬರುತ್ತದೆ ಸ್ವಾಮಿ. ನಾನು ಸಹ ಆಲಸ್ಯನಾಗಿ ಹೋಗುತ್ತೇನೆ ಸ್ವಾಮಿ, ಸತ್ತ ಶವವಾಗಿ ಹೋಗುತ್ತೇನೆ ಸ್ವಾಮಿ. ಚಿಂತನೆಗಳು, ಹೋರಾಟಗಳು, ಭಾರಗಳು ಬರುವಾಗ ಅಯ್ಯೋ ಪ್ರಾರ್ಥಿಸಬೇಕಲ್ಲ ಎಂಬ ಚಿಂತನೆ ನನ್ನಲ್ಲಿಯೂ ಸಹ ಬರುತ್ತದೆ ಸ್ವಾಮಿ. ನಮ್ಮೆಲ್ಲರನ್ನು ಬಂಧಿಸುವ ಬಂಧನಗಳಿಂದ ಹೊರಬರುವಂತೆ, ಇಡೀ ಲೋಕದ ವಿಶ್ವಾಸಿಗಳಲ್ಲಿ ಬಂಧಿಸುವಂತಹ ಬಂಧನಗಳಿಂದ ಹೊರಬರುವಂತೆ ನಿಮ್ಮ ಕೃಪೆಯನ್ನು ಕಾರಣಿಸಿರಿ ಎಂದು ಪಿತ, ಸುತ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ಜೀವನವುಳ್ಳ ತಂದೆಯೇ. ಆಮೇನ್. ಆಮೇನ್. ಈ ದಿನದ ಪ್ರಾರ್ಥನೆ. ಸ್ವರ್ಗೀಯ ಯಾತ್ರೆ. ಈ ದಿನದ ಪ್ರಾರ್ಥನೆ. ಸತ್ಯವಂತರಾದ ದೇವರೇ, ಶುಭನಶೀಲರಾದ ಪ್ರಭುವೇ, ಈ ಬೆಳಗಿನ ಸುಪ್ರಭಾತದಲ್ಲಿ ನಿಮ್ಮ ಸಾಂಗ ಎರಗಿ ಆರಾಧಿಸಿ ನಮಿಸಿ ಮಹಿಮೆಪಡಿಸುತ್ತೇನೆ. ತಂದೆ ದೇವರೇ, ನನ್ನ ಬಾಳಿನ ಈ ಕ್ಷಣಗಳಲ್ಲಿ ನಾನು ಸಂಪೂರ್ಣವಾಗಿ ನನ್ನ ಹೃದಯವನ್ನು ಸಮರ್ಪಿಸುತ್ತೇನೆ. ಯಾರಲ್ಲಿ ಹೇಳಿಕೊಳ್ಳಲಾಗದ, ಹೇಳಿದ ಸಮಾಧಾನ ಸಿಕ್ಕದೆ ಏಕಾಂಗಿಯಾಗಿ ಮೂರ್ತಿನಿಂದ ನಾನು ಅನುಭವಿಸುತ್ತಿರುವ ನನ್ನನ್ನು ಮುಟ್ಟಿರಿ, ನನ್ನನ್ನು ಅನುಗ್ರಹಿಸಿರಿ, ನನ್ನನ್ನು ಸಂರಕ್ಷಿಸಿರಿ, ನನ್ನನ್ನು ಪ್ರೀತಿಸಿ ಮುನ್ನಡೆಸಿರಿ. ನನ್ನ ದೇವರೇ, ನನ್ನ ಜೀವನ ಗಾಳಿಗೆ ಹಾರಿ ಹೋಗುವ ದೀಪದಂತೆ ಇದೆ. ನಾನು ನಿರಾಳಾಗಿ ಹೋಗಿದ್ದೇನೆ. ಯಾರಲ್ಲಿಯೂ ನನ್ನ ನೋವನ್ನು ಹೇಳಿಕೊಂಡರೂ ಅದಕ್ಕೆ ಸದುತ್ತರ ಸಿಗುವುದಿಲ್ಲ. ಹೇಳಿಕೊಳ್ಳದೆ ಇರುವುದರಿಂದ ನೋವು ಅತಿಯಾಗಿದೆ. ನಿಮ್ಮ ವಾಕ್ಯವನ್ನು ಕಳುಹಿಸಿ ನನ್ನನ್ನು ಮುಟ್ಟಿರಿ. ನನ್ನ ನೋವು ಭಾರಗಳನ್ನು ನೀವು ಹೊತ್ತುಕೊಳ್ಳಿರಿ. ನನಗೆ ಸಾಂತ್ವನವನ್ನು ಕರುಣಿಸಿರಿ. ನಾನು ನಿಮ್ಮೊಂದಿಗೆ ಜೀವಿಸುವಂತೆಯೂ ನಿಮ್ಮಂತೆ ಪರರನ್ನು ಪ್ರೀತಿಸಿ ಬಾಳುವಂತೆಯೂ ಯಾರಲ್ಲಿಯೂ ಯಾವ ಮನಸ್ತಾಪ, ಸೇಡುಗಳಿಲ್ಲದೆ ಪ್ರತಿಯೊಬ್ಬರಲ್ಲಿಯೂ ನಿಮ್ಮನ್ನು ಕಂಡು ಬಾಳುವ ಸ್ವಭಾವವನ್ನು ನನಗೆ ಕೊಡಿರಿ ಎಂದು ಪಿತಾ, ಸುತ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಪ್ರೇರಿಸುತ್ತಿದ್ದೇನೆ. ಜೀವನವುಳ್ಳ ತಂದೆಯೇ, ಆಮೇನ್. ಪರಿಶುದ್ಧ ತಾಯಿ ಮಾತೆಯ ಮಧ್ಯಸ್ಥಿಕೆಯಲ್ಲಿ ನಾವು ಪ್ರಾರ್ಥಿಸೋಣ. ಜಪಸರನ್ನು ಹಿಡಿದು ಪ್ರಾರ್ಥಿಸೋಣ.